ನಮಸ್ಕಾರ. ನಾನು ಸುಧಾಕರ್, ಡಿ ಸುಧಾಕರ್, ಪ್ಲಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಮಿನಿಸ್ಟರ್ ಮಗ. ಮಾರ್ಚ್ 26ನೇ ತಾರೀಕು ನಮ್ಮ ತಂದೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. 3 days ಲೇಟರ್ ಅವ್ರಿಗೆ ಲಂಗ್ ಇನ್ಫೆಕ್ಷನ್ ಆಗಿ ಟ್ರೀಟ್ಮೆಂಟ್ಗೆ ಒಳಗಾಗ್ತಾರೆ. 22 days ಅಲ್ಲೇ ಟ್ರೀಟ್ಮೆಂಟ್ ಪಡೆದು ಬೆಟರ್ ಟ್ರೀಟ್ಮೆಂಟ್ಗೆ ನಾವು ಕಿಮ್ಸ್ಗೆ ಶಿಫ್ಟ್ ಮಾಡ್ತೀವಿ. ಈಗ ನಮ್ಮ ತಂದೆ ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಿದ್ದಾರೆ. ಆದರೆ ಮೊನ್ನೆ ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವರೊಬ್ಬರು ನಮ್ಮ ತಂದೆ ಅನಾರೋಗ್ಯವನ್ನು ಇಟ್ಕೊಂಡು ಅವರ ರಾಜಕೀಯ ಉದ್ದೇಶಕ್ಕಾಗಿ ಬಳಸ್ಕೊಂಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯಾರ್ದೋ ರಾಜಕೀಯ ಜಿದ್ದಾಜಿದ್ದಿಗಾಗಿ ನಮ್ಮ ತಂದೆಯ ಅನಾರೋಗ್ಯವನ್ನು ಹೆಬ್ಬಟ್ಟು ವಿಚಾರಕ್ಕೆ ಯೂಸ್ ಮಾಡಿರೋದು ನಮ್ಮ ಕುಟುಂಬಕ್ಕೆ ನೋವು ಮಾಡಿದೆ. ಈಗಾಗಲೇ ನಮ್ಮ ತಂದೆ ಆರೋಗ್ಯ ಬಗ್ಗೆ CM ಸಾಹೇಬರು, DCM ಸಾಹೇಬರು, ಅನೇಕ ಮಂತ್ರಿಗಳು ಮತ್ತು ಶಾಸಕರು ಆಸ್ಪತ್ರೆ ಬಂದೋಗಿದ್ದಾರೆ ಮತ್ತು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲೂ ಇದ್ದಾರೆ. ನಮ್ಮ ತಂದೆಯವರು ಆದಷ್ಟು ಬೇಗ ಗುಣಮುಖರಾಗಿ ಬರ್ತಾರೆ ಅಂತ ನಮಗೊಂದು ನಂಬಿಕೆ ಇದೆ. ಯಾರು ಕೇಳಲ್ಲ, ಯಾಕೆಂದ್ರೆ ಇವತ್ತು ನನಗೆ ನೋವಾಗ್ತಾ ಇದೆ, ನಾನು ಕೇಳ್ತೀನಿ. ನಾಳೆ ಅವ್ರು ನೋವಾಗ್ತದೆ, ಅವ್ರು ಕೇಳ್ತಾರೆ. ಪ್ರತಿ ಸಲ ಕಷ್ಟ ಆದ್ರೆ ಮಾತ್ರ ನಾವು ಕೇಳೋದು. ಯಾರೆಲ್ಲ ಕೇಳ್ತಾರೆ ಸರ್? ಹೌದು, ಯಾರು ಮಾಡೋದು ಕೇಳ್ತಾನ ಈ ಪ್ರಾಬ್ಲಮ್ನ? ಕೇಳಲ್ಲ. ನಾವು ನಮ್ಮನೆ ಬರ್ತಿಗೆ ಬರ್ಬೇಕು, ಅವಾಗ ಓಟ್ ಹಾಕ್ತಿಂತ ಅವ್ರ ಕೆಲಸ ಗಿಟ್ಟಿಸ್ಕೋಬೇಕಲ್ಲ. ಅದಕ್ಕೆ ನಮ್ಮ ಮನೆ ಬರ್ತಿಗೆ ಬರೋ ತನಕ ನಾವು ಕಾಯ್ಬೇಕು. ಅವ್ರ ಮನೆ ಬರ್ತಿಗೆ ಹೋದಾಗ ನಮ್ಮ ಕಷ್ಟ ಒಂದು ಅಪ್ಲಿಕೇಶನ್ ಏನೋ ಒಂದು ಅರ್ಜಿ ಬರ್ಕೊಟ್ರೆ ಏನೋ ಒಂದು ಕಷ್ಟ ಸುಖ ಹೇಳ್ಕೊಳಕ್ ಅವ್ರು ತಯಾರಿರೋದು. ಅವ್ರ ಕೆಲಸದಲ್ಲಿ ಬಿಸಿ ಆಗ್ಬಿಡ್ತಾರೆ. ಜನಸಾಮಾನ್ಯರ ಕತೆ ಎಲ್ಲಿ ಕೇಳಕ್ಕಾಗತ್ತೆ? ಅವಾಗ ಸಂಬಂಧಿಕ ಮಾಡೋದು ದುಡ್ದಿರುತ್ತಲ್ಲ. ಅವರು ಚೆನ್ನಾಗಿರ್ತಾರೆ ಅಲ್ವಾ?